ಗೋಸೇವಾ ಗತಿವಿಧಿ ಕರ್ನಾಟಕ ರಾಧಾ ಸುರಭಿ ಗೋಮಂದಿರ ರಾಷ್ಟ್ರೀಯ ಗೋಸೇವಾ ಸಂಸ್ಥಾನ ಟ್ರಸ್ಟ್ ನಂದಿ ರಥಯಾತ್ರೆ ಸಂಚಾಲನ ಸಮಿತಿ ಪುತ್ತೂರು ಇದರ ವತಿಯಿಂದ ಪುತ್ತೂರಿಗೆ ಆಗಮಿಸಿದ ನಂದಿ ರಥಯಾತ್ರೆಗೆ ದರ್ಬಿಯಲ್ಲಿ ಮೆರವಣಿಗೆಯೊಂದಿಗೆ ಸ್ವಾಗತಿಸಲಾಯಿತು. ದರ್ಬಿಯಲ್ಲಿ ಎಡನೀರು ಸಂಸ್ಥಾನದ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾಂಗಳವರು ದೇಶಿ ನಂದಿಗೆ ಹಾರಾರ್ಪಣೆ ಮಾಡಿ ಶ್ರೀಕೃಷ್ಣನ ವಿಗ್ರಹಕ್ಕೆ ಪುಷ್ಪಾರ್ಚನೆ ಮಾಡಿದರು. ಡಾಕ್ಟರ್ ಸಚಿನ್ ಶಂಕರ್ ಹಾರಕೆರೆಯವರು ತೆಂಗಿನಕಾಯಿ ಹೊಡೆಯುವ ಮೂಲಕ ನಂದಿ ರಥಯಾತ್ರೆಗೆ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಶಂಖನಾದ, ಚಂಡಿಯ ಸದ್ದು, ಕುಣಿತ ಭಜನೆ ಮೆರವಣಿಗೆ ವಿಶೇಷ ಮೆರುಗು ನೀಡಿತು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮೆರವಣಿಗೆ ಸಂಪನ್ನವಾದ ಬಳಿಕ ದೇವಳದ ನಟರಾಜ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ಎಡನೀರು ಸಂಸ್ಥಾನದ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾಂಗಳವರು ಆಶೀರ್ವಚನ ನೀಡಿದ್ರು. ಧಾರ್ಮಿಕ ಚಿಂತಕ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಅವರು ದಿಕ್ಸೂಚಿ ಭಾಷಣವನ್ನ ಮಾಡಿದ್ರು. ಇಡೀ ಭಾರತದ ವ್ಯವಸ್ಥೆಯನ್ನ ಹಾಳು ಮಾಡಿರುವ ರಸಗೊಬ್ಬರದ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಸಾವಯವ ಕೃಷಿ ಮಾಡಬೇಕು. ಅದಕ್ಕಾಗಿ ಎಂಡೋಸಲ್ಫಾನ್ ಮತ್ತು ರಸಗೊಬ್ಬರದ ವಿರುದ್ಧ ಹೋರಾಟಕ್ಕೆ ಗೋತಳಿಯನ್ನ ಉಳಿಸಬೇಕು. ಇವತ್ತು ಅಣು ಬಾಂಬ್ಗಿಂತಲೂ ರಸಗೊಬ್ಬರವೇ ದೊಡ್ಡ ಬಾಂಬ್ ಎಂದರು. ಇದೇ ಸಂದರ್ಭದಲ್ಲಿ ದೇಶಿ ತಳಿಯನ್ನ ಸಾಕುತ್ತಿರುವ ಬೆಟ್ಟಂಪಾಡಿ ಗ್ರಾಮದ ಸುರೇಶ್ ಸರಳಿಕಾನ, ಸರ್ವೆ ನಿವಾಸಿ ದುರ್ಗಾವತಿ ಮತ್ತು ಪಡ್ಡಾಯೂರು ನಿವಾಸಿ ಉದಯ್ ಶಂಕರ್ ಅವರನ್ನು ಸನ್ಮಾನಿಸಲಾಯಿತು. ಸಭಾ ಕಾರ್ಯಕ್ರಮದ ಬಳಿಕ ವಿವೇಕಾನಂದ ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ನೀನ್ಯಾರಿಗಾದೆಯೋ ಎಲೆ ಮಾನವ ಎಂಬ ಪುಣ್ಯಕೋಟಿಯ ನೃತ್ಯ ರೂಪಕ ಪ್ರದರ್ಶನಗೊಂಡಿತು. ರಾಜ್ಯಾದ್ಯಂತ ಯಾತ್ರೆಯನ್ನು ಇವತ್ತು ಮಾಡ್ತಾ ಇದೆ. ಗಾವೋ ವಿಶ್ವಸ್ಯ ಮಾತರಂ ಅಂತ ನಮ್ಮ ವೇದಗಳು ನಮಗೆ ತಿಳಿಸಿದಂಥ ಒಂದು ಮಾತದು. ನಮ್ಮ ದೇಶದಲ್ಲಿ ಸನಾತನ ಧರ್ಮದಲ್ಲಿ ನಾವು ಗೋವನ್ನು, ಗೋ ಸಂಪತ್ತನ್ನು ನಾವು ತಾಯಿ ಅನ್ನೋದಾಗಿ ನಾವು ಪೂಜಿಸ್ತೇವೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ಹುಟ್ಟಿದಾರಭ್ಯ ಅವನ ಆಯುಸ್ಸಿನ ಒಂದು ಸಣ್ಣ ಭಾಗದಲ್ಲಿ ಅಷ್ಟೇ ತಾಯಿಯ ಹಾಲನ್ನು ಉಂಡರು. ಆ ನಂತರದಲ್ಲಿ ತನ್ನ ಜೀವಮಾನದ ಕೊನೆಯವರೆಗೂ ಕೂಡ ಗೋಮಾತೆಯ ಹಾಲನ್ನುಂಡು ಜೀವಿಸ್ತಾನೆ. ಯಾವುದೋ ಧರ್ಮಕ್ಕೋ ಯಾವುದೋ ರಾಜಕೀಯ ವ್ಯಕ್ತಿಗಳಿಗೂ ಸೀಮಿತವಾದಂಥ ವಿಚಾರ ಅಲ್ಲ. ಇದು ಸಮಷ್ಟಿಯ ಹಿತಚಿಂತನೆಯನ್ನ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡುವಂತ ನಮ್ಮ ಋಷಿ ಮುನಿಗಳು ಹಾಕಿಕೊಟ್ಟಂತ ದಾರಿ ಗೋವನ್ನು ಉಳಿಸಬೇಕು. ಹಾಗಾಗಿ ಹೇಳಿದ್ರು, ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಃ ಸಮಸ್ತ ಸುಖಿನೋ ಭವಂತು. ಗೋವಿಗೆ ಅಂತ ಮಾನ್ಯತೆಯನ್ನ ನಮ್ಮ ಹಿರಿಯರು ಕೊಟ್ಟರು.